ಅಧ್ಯಾಯ 20ನೇ ಶ್ಲೋಕ. ಪರಸ್ತಸ್ಮಾಸ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಃ ತಸ್ಮಾತ್ ತು ಭಾವಃ ಅನ್ಯಃ ಅವ್ಯಕ್ತಃ ವ್ಯಕ್ತಾತ್ ಸನಾತನಃ ಯಃ ಸಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅಂದ್ರೆ ಹೀಗೆ ಹಿಂದೆ ಒಂದು ವಿಚಾರ ಬಂತು. ಭಗವಂತನಿಗೂ ಹಗಲು ರಾತ್ರಿಗಳು ಇದ್ದಾವೆ ಅನ್ನೋ ರೀತಿಯಲ್ಲಿ ಒಂದು ಶ್ಲೋಕ ಬಂತು. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಯುಗ ಸಹಸ್ರಾಂತಂ ತೇಹೋ ರಾತ್ರ ವಿದೋ ಜನಾಃ ಎಂಬ ಶ್ಲೋಕದಲ್ಲಿ ಭಗವಂತನಿಗೂ ಹಗಲು ರಾತ್ರಿಗಳಿದ್ದಾವೆ ಅನ್ನೋದನ್ನ ಶ್ಲೋಕ ಹೇಳಿತು. ಹಗಲು ರಾತ್ರಿಗಳು ನಮಗೂ ಇದೆ, ಹಗಲು ರಾತ್ರಿಗಳು ಭಗವಂತನಿಗೂ ಇದ್ದಾವೆ. ಅಂದ್ರೆ ನಮ್ಮಂತೆ ಭಗವಂತನಿಗೂ ಕೂಡ ಉತ್ಪತ್ತಿ ನಾಶಗಳಿದ್ದಾವೋ ಏನೋ ಅನ್ನೋ ಒಂದು ಸಂದೇಹ ಬರಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಈ ಶ್ಲೋಕವನ್ನು ಹೇಳುವ ಮೂಲಕವಾಗಿ ನಮ್ಮಂತ ಹಗಲು ರಾತ್ರಿಗಳು ಭಗವಂತನದ್ದಲ್ಲ, ಭಗವಂತನಿಗೆ ಹಗಲು ರಾತ್ರಿಗಳು ಅದು ಪ್ರಾಕೃತವಾದದ್ದಲ್ಲ, ಮತ್ತು ನಮ್ಮಂತೆ ಹುಟ್ಟು ಸಾವುಗಳು ಭಗವಂತನಿಗೆ ಇಲ್ಲ ಎಂಬುವಂತ ವಿಚಾರವನ್ನ ಇಲ್ಲಿ ಸ್ಪಷ್ಟವಾಡ್ತಾ ಇದ್ದಾನೆ. ಪರಹ ತಸ್ಮಾತ್ತು ಭಾವಃ ಅನ್ಯಃ. ಭಗವಂತ ಇದ್ದಾನಲ್ಲ ಅವನು ಪರಹ, ಭಗವಂತನು ಪರ, ಮತ್ತು ಭಗವಂತ ಅವನು ಭಾವ, ಭಗವಂತ ಅವ್ಯಕ್ತ, ಅವ್ಯಕ್ತಸ್ತು ಅಂತಿದೆ. ಅವ್ಯಕ್ತಃ ತು ಪರಹ ತಸ್ಮಾಸ್ತು ಭಾವಃ ಅನ್ಯಃ ಅವ್ಯಕ್ತಃ ತು. ಭಗವಂತ ಅವ್ಯಕ್ತ, ಹಿಂದೆ ಬಂತು ಅವ್ಯಕ್ತ ವ್ಯಕ್ತಯ ಸರ್ವೇ ಅಂತ. ನಾವೆಲ್ಲ ವ್ಯಕ್ತರು, ಭಗವಂತ ಅವ್ಯಕ್ತ. ವ್ಯಕ್ತರಾಗಿರುವಂತ ನಾವು ಅವ್ಯಕ್ತನಾದ ಭಗವಂತನಿಂದ ಅವ್ಯಕ್ತನಾದ ಲಕ್ಷ್ಮೀದೇವಿಯಿಂದಾಗಿ ಹುಟ್ಟನ್ನ ಪಡೆಯುವವರು. ಅವ್ಯಕ್ತ ವ್ಯಕ್ತಯ ಸರ್ವಾಹ ವ್ಯಕ್ತಯ ಅವ್ಯಕ್ತಾತ್. ಎಲ್ಲಾ ವ್ಯಕ್ತಿಗಳು ಕೂಡ ಅವ್ಯಕ್ತನಾಗಿರತಕ್ಕಂಥ ಲಕ್ಷ್ಮೀದೇವಿಯಿಂದ ಮತ್ತು ಭಗವಂತನಿಂದ ಅಂತ ಬಂತು. ಆ ಅವ್ಯಕ್ತ ಭಗವಂತನಾದರೆ ಅವನ ಸ್ವರೂಪ ಎಂಥದ್ದು ಅನ್ನೋದನ್ನ ಈ ಶ್ಲೋಕ ಹೇಳ್ತು. ಭಗವಂತ ಒಂದು ಪರಹ, ಭಗವಂತ ಪರ. ಪರಶಬ್ದಕರ್ತ ಅಂದ್ರೆ ಸರ್ವೋತ್ತಮ ಅಂತ, ಎಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಭಗವಂತ. ಮತ್ತು ಭಗವಂತ ತಸ್ಮಾತ್ ವ್ಯಕ್ತಾತು ಪರಹ, ಅದು ಹಾಕೊಂಡ್ಬೇಕು. ಭಗವಂತ ತಸ್ಮಾತ್ ವ್ಯಕ್ತಾತು ಪರಹ, ಅವ್ಯಕ್ತಹತು ಅವ್ಯಕ್ತನಾದ ಭಗವಂತನಾದವು, ತಸ್ಮಾತ್ ವ್ಯಕ್ತಾತ್ ಪರಹ. ಏನು ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ, ಅವ್ಯಕ್ತನಿಂದ ವ್ಯಕ್ತವಾಗುವಂತವುಗಳು ಎಲ್ಲ ಅಂತ ಬಂತಲ್ಲ. ಆ ಅವ್ಯಕ್ತನಾಗಿರುವಂತಹ ಆ ಭಗವಂತ ಇದ್ದಾನಲ್ಲ, ಅವನು ಈ ವ್ಯಕ್ತವಾಗಿರುವಂತಹ ಚರಾಚರ ಪ್ರಪಂಚಕ್ಕಿಂತಲೂ ಕೂಡ ಪರಹ, ಸರ್ವೋತ್ತಮನಾಗಿದ್ದಾನೆ ಭಗವಂತ. ಮತ್ತು ಭಗವಂತ ಅನ್ಯ, ಅನ್ಯ ಅಂತ ಹೇಳಿದ್ರೆ ನಮ್ಮೆಲ್ಲರಿಗಿಂತಲೂ ಕೂಡ ಭಿನ್ನ. ದೇವರೇ ಬೇರೆ, ನಾವು ಯಾರೂ ದೇವರಲ್ಲ. ನಮ್ಮೆಲ್ಲರಿಗಿಂತಲೂ ಕೂಡ ಭಿನ್ನನಾದವನು ಭಗವಂತ. ಅವನು ಬೇರೆನೇ ಒಂದು ವಿಶಿಷ್ಟವಾದ ಶಕ್ತಿ. ಅನ್ಯ ಅಂದ್ರೆ ವಿಲಕ್ಷಣ ಅಂತ ಅರ್ಥ. ನಮ್ಮೆಲ್ಲರಿಗಿಂತಲೂ ಕೂಡ ವಿಲಕ್ಷಣನಾದವನು ಭಗವಂತ. ಮತ್ತು ಭಗವಂತ ಭಾವ, ಈ ಅನ್ಯ ಭಾವ ಅವ್ಯಕ್ತ ಇದೆಲ್ಲ ದೇವರನ್ನು ಹೇಳ್ತಕ್ಕಂಥ ಶಬ್ದ. ಸನಾತನಃ ಎಲ್ಲ ಭಗವಂತ ಭಾವ. ಭಾವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಭಗವಂತ ಸ್ವತಂತ್ರ ಅಂತ ಅರ್ಥ. ಭಾವ ಸ್ವತಂತ್ರ. ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಆ ಅರ್ಥವನ್ನು ಬರೀತಾರೆ. ಭಾವ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಭಗವಂತ ಸ್ವತಂತ್ರನಾದವನು. ಮತ್ತು ಭಗವಂತ ಸನಾತನ. ಸನಾತನ ಅಂದ್ರೆ ಸದಾತನ, ಯಾವಾಗಲೂ ಇರುವವನು, ಅನಾದಿ ನಿತ್ಯ. ನಮಗೆ ಹುಟ್ಟು ಇದೆ, ಸಾವು ಇದೆ. ನಮ್ಮೆಲ್ಲರ ಹುಟ್ಟು ಸಾವುಗಳಿಗೆ ಕಾರಣನಾದವನು ಭಗವಂತ. ನಮ್ಮೆಲ್ಲರ ಹುಟ್ಟು ಸಾವುಗಳಿಗೆ ಕಾರಣನಾದಂತ ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಭಗವಂತ ಅವನು ಸನಾತನ. ಸನಾತನ ಅಂದ್ರೆ ಸದಾತನ ಅಂತ ಅರ್ಥ. ಯಾವಾಗಲೂ ಇರುವವನು ಭಗವಂತ ಅಂತ ಅರ್ಥ. ಯಹ ಸಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಇದು ಸತಿಸಪ್ತಮಿ. ನಶ್ಯತ್ಸು ಸತ್ಸು ಅಂತ ಅರ್ಥ. ಎಲ್ಲಾ ಭೂತಗಳು, ಸರ್ವೇಷು ಭೂತೇಷು, ಎಲ್ಲ ಹುಟ್ಟು ಇರುವಂತ ಸಮಸ್ತ ಪ್ರಾಣಿ ಪ್ರಪಂಚ ಅಂದ್ರೆ 84 ಲಕ್ಷ ಜೀವಿಗಳು, ಜಡವಸ್ತುಗಳು, ಇದೆಲ್ಲವೂ ಕೂಡ ರಾತ್ರಿಯಾಗಮೇ ಪ್ರಲೀಯಂತೆ ಅಂತ ಬಂತಾರೆ. ಎಲ್ಲವೂ ಕೂಡ ಪ್ರಕರ್ಷವಾಗಿ ಲೀನವಾಗಿ ಹೋಗ್ಬಿಡತ್ತೆ. ಭಗವಂತನ ಹೊಟ್ಟೆ ಒಳಗಡೆ ಹೋಗಿ ಅಡಗಿ ಕೂತು ಬಿಡತ್ತೆ ಸೂಕ್ಷ್ಮ ರೂಪದಿಂದ. ಎಲ್ಲವೂ ನಾಶವಾದರೂ ಕೂಡ ನ ವಿನಶ್ಯತಿ,
ಭಗವಂತನಿಗೆ ಮಾತ್ರ ನಾಶ ಇಲ್ಲ. ಅಲ್ಲಿಗೆ ನಾಶ ಎಂಬುವಂಥದ್ದು ಅದು ನಮಗೆ ಮಾತ್ರ. ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶ ಎಂಬುವಂಥದ್ದಿಲ್ಲ. ನಾಶ ಅನ್ನೋದೇನೇ ಇದ್ರೂ ಕೂಡ ಮನುಷ್ಯರಿಗೆ ಹೊರತು ಭಗವಂತನಿಗೆ ನಾಶ ಎಂಬುವಂಥದ್ದಿಲ್ಲ. ಹೀಗೆ ಆ ಭಗವಂತನಿಗೂ ಕೂಡ ಹಗಲು ರಾತ್ರಿಗಳು ಇದ್ದಾವೆ ಅಂತ ಕೇಳಿದ ಕೂಡಲೇ ಹಗಲು ರಾತ್ರಿಗಳು ನಮಗೂ ಇದೆ. ಹಾಗಾದ್ರೆ ಭಗವಂತನಿಗೂ ಹಗಲು ರಾತ್ರಿಗಳಿದ್ದಾವೆ, ನಮ್ಮಂತೆ ಭಗವಂತನಿಗೂ ಕೂಡ ನಾಶ ಇದೆಯಾ ಎಂಬತಕ್ಕಂತಹ ಪ್ರಶ್ನೆ ಏನಾದ್ರೂ ಬಂದ್ರೆ ಇಲ್ಲ. ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹುಟ್ಟು ಸಾವುಗಳಾಗಲಿ ಅಥವಾ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬರ್ತಕ್ಕಂತಹ ದುಃಖಾದಿಗಳಾಗಲಿ ಯಾವುದೂ ಕೂಡ ಭಗವಂತನಿಗೆ ಇಲ್ಲ. ಸಮಸ್ತ ಜಗತ್ತು ನಾಶ ಆದರೂ ಕೂಡ ಭಗವಂತ ಎಂಬುವವನು ನಾಶವಾಗದೆ ಅದೇ ರೀತಿಯಲ್ಲಿ ಇರ್ತಾನೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಕಾರ ಇಲ್ಲ. ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ, ಮಧ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ನೋವುಗಳು, ಪ್ರಾಕೃತವಾಗಿರ್ತಕ್ಕಂಥ ದುಃಖ ಯಾವುದೂ ಕೂಡ ದೇವರಿಗೆ ಇಲ್ಲ. ಅದೆಲ್ಲವೂ ಕೂಡ ಇರತಕ್ಕಂಥದ್ದು ಮನುಷ್ಯರಿಗೆ ಹೊರತು ಭಗವಂತನಿಗೆ ಯಾವುದು ಕೂಡ ಇಲ್ಲ ಅನ್ನೋದನ್ನ ನಾಶ ಚತುರ್ವಿಧ ಪ್ರೋಕ್ತ ತದಭಾವ ಹರೇ ಸದಾ ಅಂತ. ನಾಶ ಎಂಬುವಂಥದ್ದು 4 ರೀತಿಯಲ್ಲಿ ನಾಶ ಇದೆ. ನಾಶ ಚತುರ್ವಿಧ ಪ್ರೋಕ್ತ. ಅಲ್ಲಿ ಶ್ಲೋಕದಲ್ಲಿ ಬಂತು ನಶ್ಯತ್ಸು ನವಿನಿಶ್ಯತಿ. ಇಡೀ ಜಗತ್ತು ನಾಶವಾದರೂ ಕೂಡ ಭಗವಂತನಿಗೆ ನಾಶ ಇಲ್ಲ ಅಂತ ಬಂತು. ನಾಶ ಅಂದ್ರೆ ಏನು? ಒಂದು ನೋಡಿ, ಸಾವಿನ ಮೂಲಕವಾಗಿ ಮರಣ ಬರೋದೊಂದು ನಾಶ ಅಲ್ವಾ? ಇದು ಪ್ರಸಿದ್ಧವಾದದ್ದು. ಅದು ಎಲ್ಲರಿಗೂ ಬರುತ್ತೆ. ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ ನಮ್ಮೆಲ್ಲರಿಗೂ ಕೂಡ ಇಂತಹ ಒಂದು ನಾಶ ಎಂಬುವಂಥದ್ದು ಬರುತ್ತೆ. ಇಂತಹ ನಾಶ ಭಗವಂತನಿಗೆ ಇಲ್ಲ. ಇನ್ನು ದುಃಖ ಬರುವಂಥದ್ದು, ಇದು ಒಂದು ರೀತಿಯಾಗಿರ್ತಕ್ಕಂಥ ನಾಶ. ಈ ನಾಶವೂ ಕೂಡ ನಮ್ಮೆಲ್ಲರಿಗೂ ಇದೆ. ಯಾಕಂದ್ರೆ ಒಂದು ಕ್ಷಣದ ದುಃಖ ಇರುತ್ತೆ, ಮತ್ತೊಮ್ಮೆ ದುಃಖ ಬರುತ್ತೆ. ಈ ಸುಖ ದುಃಖಗಳ ಬರುವಿಕೆ ಹೋಗುವಿಕೆ ಇದೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಇದೆ. ಇನ್ನೇನೋ ವೃದ್ಧಿರಾಸಗಳು, ನಾವು ಒಂದು ಹಂತದವರೆಗೆ ಬೆಳವಣಿಗೆ ಆಗತ್ತೆ, ಮತ್ತೆ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ, ಶರೀರ ದುರ್ಬಲ ಆಗ್ತಾ ಹೋಗುತ್ತೆ. ಇಂಥದ್ದು ಭಗವಂತನಿಗೆ ಇಲ್ಲ. ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ಲೇಶಗಳನ್ನ ಅನುಭವಿಸೋದಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಇದೆ ಹೊರತಾಗಿ ಭಗವಂತನಿಗೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾವು ಬರೋದಿರಬಹುದು, ಮಾನಸಿಕವಾದ ದುಃಖ ಬರೋದು, ದೈಹಿಕವಾದ ಅನಾರೋಗ್ಯ ಬರುವಂಥದ್ದು, ವೃದ್ಧಿರಾಸಗಳು, ಅಭಿವೃದ್ಧಿಯನ್ನು ಹೊಂದೋದು, ಅಭಿವೃದ್ಧಿಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು, ಇಂಥದ್ದು ಯಾವುದೂ ಕೂಡ ದೇವರಿಗೆ ಇಲ್ಲವೇ ಇಲ್ಲ ಎಂತಕ್ಕಂಥ ಅಂಶವನ್ನ ಈ ಶ್ಲೋಕ ಸ್ಪಷ್ಟಪಡಿಸ್ತಾ ಇದೆ. ಅಲ್ಲಿಗೆ ಭಗವಂತನಿಗೆ ಹಗಲಿದೆ ರಾತ್ರಿ ಇದೆ ಅಂತ ಹೇಳಿದ ಮಾತ್ರಕ್ಕೆ ನಮ್ಮಂತೆ ಭಗವಂತನಿಗೆ ಹುಟ್ಟು ಸಾವುಗಳಿದ್ದಾವೆ, ಹುಟ್ಟು ಸಾವುಗಳ ಮಧ್ಯದಲ್ಲಿ ಬರತಕ್ಕಂಥ ದುಃಖಾದಿಗಳಿದ್ದಾವೆ ಅಂತ ತಿಳ್ಕೊಳ್ಬಾರ್ದು ಅನ್ನೋದು ಇದ್ರ ಒಟ್ಟು ಅಭಿಪ್ರಾಯ. ಅನ್ವಯಾರ್ಥವನ್ನು ಹೇಳ್ತೀನಿ ನೋಡ್ಕೊಳ್ಳಿ. ಯಹ ಅವ್ಯಕ್ತ, ಯಾವ ಅವ್ಯಕ್ತ ಶಬ್ದ ವಾಚಿಯಾಗಿರುವಂತಹ ಭಗವಂತನು, ಯಾವ ಅವ್ಯಕ್ತ ನಾಮಕನಾಗಿರತಕ್ಕಂತಹ ಭಗವಂತನು, ಅಂತಹ ಭಗವಂತನಾದರೂ ಪರಹ, ಭಗವಂತನು ವ್ಯಕ್ತಾತ್ ಪರಹ, ವ್ಯಕ್ತರಾಗಿರುವಂತಹ ಸಮಸ್ತ ಜೀವಿ ಸಮುದಾಯಕ್ಕಿಂತಲೂ ಕೂಡ ಪರಹ, ಉತ್ತಮನಾಗಿದ್ದಾನೆ. ಮತ್ತು ಭಗವಂತನು ಅವನು ತಸ್ಮಾತ್, ಈ ವ್ಯಕ್ತವಾಗಿರುವಂತ ಎಲ್ಲದಕ್ಕಿಂತಲೂ ಕೂಡ ಭಗವಂತ ಏನಾಗಿದ್ದಾನೆ? ಪರನಾಗಿದ್ದಾನೆ. ವ್ಯಕ್ತನಾಗಿರುವ ಸಕಲ ವಸ್ತುಗಳಿಗಿಂತಲೂ ಕೂಡ ಭಗವಂತ ಪರ. ಮತ್ತು ಭಗವಂತ ಅವನು ಭಾವ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ. ಮತ್ತು ಭಗವಂತ ಅನ್ಯ ಶಬ್ದಕ್ಕೆ ವಿಲಕ್ಷಣ ಅಂತ ಅರ್ಥ. ಮತ್ತು ಸನಾತನ, ಯಾವಾಗಲೂ ಇರುವವನು ಭಗವಂತ. ಹೀಗೆ ವ್ಯಕ್ತವಾಗಿರುವಂತಹ ಸಮಸ್ತ ಈ ಜೀವ ಜಡಾತ್ಮಕವಾಗಿರ್ತಕ್ಕಂಥ ತಸ್ಮಾತ್, ಈ ಪ್ರಪಂಚಕ್ಕಿಂತಲೂ ಭಗವಂತ ಪರ, ಉತ್ತಮ, ಅವನು ಭಾವ ಸರ್ವೋತ್ತಮ. ಭಗವಂತ ಸನಾತನ, ಯಾವಾಗಲೂ ಇರುವವನು, ಯಾವಾಗಲೂ ಒಂದೇ ರೀತಿ ಇರುವಂತವನು. ಯಾವ ಭಗವಂತನು ಸರ್ವೇಷು ಭೂತೇಶು ನಶ್ಯತ್ತು ಸತ್ತು. ಸರ್ವೇಷು ಭೂತೇಶು ಅಂದ್ರೆ ಎಲ್ಲಾ ಭೂತಗಳು ಅಂದ್ರೆ ಜೀವ ಜಡಾತ್ಮಕವಾದಂತಹ ಸಕಲ ಪ್ರಪಂಚವು ನಶ್ಯತ್ತು ಸತ್ತು,
ನಾಶವಾಗುತ್ತಿರಲು ನ ವಿನಶ್ಯತಿ. ಭಗವಂತನಿಗೆ ನಾಶ ಎಂಬುವಂಥದ್ದು ಇಲ್ಲ. ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶ ಇಲ್ಲ. ಇನ್ನೊಂದು ನಾಶ ಅಂದ್ರೆ ಈ ಪ್ರಳಯವನ್ನು 4 ರೀತಿಯಲ್ಲಿ ಹೇಳ್ತಾರೆ. ಒಂದು ನೈಮಿತ್ತಿಕ ಪ್ರಳಯ, ಯಾವುದೋ ಒಂದು ನಿಮಿತ್ತದಿಂದಾಗಿ ನಾಶವಾಗುವಂತ ಪ್ರಳಯ. ಇನ್ನೊಂದು ಪ್ರಾಕೃತ ಪ್ರಳಯ, ನಿತ್ಯ ಪ್ರಳಯ, ಆತ್ಯಂತಿಕ ಪ್ರಳಯ ಅಂತ ಹೇಳ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ಪ್ರಳಯಗಳು ಕೂಡ ಭಗವಂತನಿಗಿಲ್ಲ. ಅಂದ್ರೆ ಭಗವಂತ ಪ್ರಳಯದಲ್ಲಿ ಸಿಕ್ಕಾಕೊಳ್ಳೋದು ಇಲ್ಲ. ಭಗವಂತ ಉತ್ಪತ್ತಿಯಲ್ಲಿ ಹುಟ್ಟಿ ಬರೋದು ಇಲ್ಲ. ಭಗವಂತ ಉತ್ಪತ್ತಿ ಮತ್ತು ಲಯ ಅದರ ಮಧ್ಯದಲ್ಲಿ ದುಃಖವನ್ನು ಕೂಡ ಅನುಭವಿಸುವುದಿಲ್ಲ. ಹೀಗೆ ನೈಮಿತ್ತಿಕ ಪ್ರಳಯವಾಗ್ಬೋದು, ಅಥವಾ ಪ್ರಾಕೃತ ಪ್ರಳಯವಾಗ್ಬೋದು, ಅಥವಾ ನಿತ್ಯ ಪ್ರಳಯವಾಗ್ಬೋದು, ಅಥವಾ ಆತಂತಿಕ ಪ್ರಳಯವಾಗಿರ್ಬೋದು. ಯಾವುದೂ ಕೂಡ ಭಗವಂತನಿಗೆ ಇಲ್ಲವೇ ಇಲ್ಲ ಎಂತಕ್ಕಂಥ ಅಂಶವನ್ನ ಈ ಶ್ಲೋಕ ಹೇಳ್ತಾ ಇದೆ. ಪರಸ್ತಸ್ಮಾತ್ತು ಭಾವೋನ್ಯತು, ಪರಹ ತಸ್ಮಾತ್ತು ಅಂತ, ಪರಸ್ತಸ್ಮಾತ್ತು ಅಂತ ಹೇಳೋದು. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ತು ನ ವಿನಶ್ಯತಿ. ಶ್ರೀಕೃಷ್ಣಾರ್ಪಣಮಸ್ತು.